ಪಾಕಿಸ್ತಾನದ ಮೇಲೆ ಇವತ್ತು ಭಾರತ ಸರ್ಜಿಕಲ್ ದಾಳಿಯನ್ನು ನಡೆಸಿದೆ. ಪಹಲ್ಗಾಮ್ ದಾಳಿಗೆ ನಮ್ಮ ದೇಶ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಜಸ್ಟಿಸ್ ಡೆಲಿವರ್ಡ್. ಪಾಕಿಸ್ತಾನದ 5 ಕಡೆಗಳಲ್ಲಿ ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರದ 4 ಕಡೆಗಳಲ್ಲಿ ಇವತ್ತು ನಡು ಮಧ್ಯರಾತ್ರಿ ಭಾರತ ವೈಮಾನಿಕ ದಾಳಿಯನ್ನು ನಡೆಸಿದೆ. ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಿದೆ. ಅತ್ಯಂತ ಮಹತ್ವದ ಕಾರ್ಯಾಚರಣೆ. ಪಾಕಿಸ್ತಾನದ 5 ಕಡೆಗಳಲ್ಲಿ ಬರೀ ಪಿಒಕೆ ಅಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ ಮಾತ್ರ ಅಲ್ಲ, ಪಾಕಿಸ್ತಾನದ 5 ಕಡೆಗಳಲ್ಲಿ ಸೇರಿದಂತೆ ಒಟ್ಟು 9 ಕಡೆಗಳಲ್ಲಿ ನಾವಿವತ್ತು ಸರ್ಜಿಕಲ್ ದಾಳಿಯನ್ನು ನಡೆಸಿದ್ದೀವಿ. ಸರ್ಜಿಕಲ್ ದಾಳಿ ಭಾರತೀಯ ಭೂಸೇನೆ, ಭಾರತೀಯ ವಾಯುಸೇನೆ ಮತ್ತು ಭಾರತೀಯ ನೌಕಾ ಸೇನೆಯ ಜಂಟಿ ಕಾರ್ಯಾಚರಣೆ ಇದು. ಫ್ರಾನ್ಸ್ನಿಂದ ಖರೀದಿ ಮಾಡಲಾಗಿದ್ದಂತಹ ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನಗಳು ಪಾಕಿಸ್ತಾನದ ಒಳಗೆ ಹೊಕ್ಕು ಪಾಕಿಸ್ತಾನದಲ್ಲಿ ಅಲ್ಲಿಯ ನೆಲೆಯನ್ನು ಕಂಡುಕೊಂಡಿರುವಂತಹ ಭಯೋತ್ಪಾದಕ ಹಫೀಜ್ ಸಯೀದ್ ಮತ್ತು ಮಸೂದ್ ಅಜರ್ ಅಡಗಿಕೊಂಡಿರುವಂತಹ ಸ್ಥಳಗಳ ಮೇಲೆ ಭಾರತ ತನ್ನ ದಾಳಿಯನ್ನು ನಡೆಸಿದೆ. ಒಟ್ಟು 9 ಕಡೆಗಳಲ್ಲಿ ಭಾರತ ಸರ್ಜಿಕಲ್ ದಾಳಿಯನ್ನ ನಡೆಸಿರುವಂಥದ್ದು. ಬಿಗ್ ಆಪರೇಷನ್ ಕೋಟ್ಲಿ, ಮುರಿಡಿಕೆ, ಬಹಲ್ಪುರ್, ಚಾಕಾಮ್ರು, ಬಿಂಬರ್, ಗುಲ್ಪುರ್, ಸಿಯಾಲ್ಕೋಟ್ ಜೊತೆಗೆ ಮುಜಾಫರಾಬಾದ್ನಲ್ಲೇ ಒಟ್ಟು 2 ಕಡೆಗಳಲ್ಲಿ. ಮುರಿಡಿಕೆ ಇದು ಲಷ್ಕರ್ ಇ ತೊಯ್ಬಾದ ಸಂಸ್ಥಾಪಕ ಉಗ್ರ, ಮುಂಬೈ ದಾಳಿಯ ಉಗ್ರ ಹಫೀಜ್ ಸಯೀದ್ ಈತನ ಅಡಗುತಾಣ. ಬಾಲ್ವಾಪುರ್ ಇದು ಮಸೂದ್ ಅಜರ್, ಸಂಸತ್ತಿನ ಮೇಲೆ ದಾಳಿಯನ್ನು ನಡೆಸಿದಂತಹ ಮಸೂದ್ ಅಜರ್ನ ಅಡಗುತಾಣ. ಸೊ ಈ 2 ಉಗ್ರಗಾಮಿಗಳ ಮುಖ್ಯಸ್ಥರ ನೆಲೆಗಳ ಮೇಲೆ ಇವತ್ತು ಭಾರತ ತನ್ನ ದಾಳಿಯನ್ನು ನಡೆಸಿದೆ. ಬಿಗ್ ಆಪರೇಷನ್. 1971ರ ಬಳಿಕ ಪಾಕಿಸ್ತಾನದ ಒಳಹೊಕ್ಕು ನಾವು ದಾಳಿ ಮಾಡಿರಲಿಲ್ಲ. ಪಿಒಕೆಯ ಮೇಲೆ 2019ರಲ್ಲೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು. 2016ರಲ್ಲೂ ಕೂಡ ಉರಿ ದಾಳಿ ಆದ ಬಳಿಕ ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು ಪಿಒಕೆಯ ಮೇಲೆ. ಬಟ್ ಪಾಕಿಸ್ತಾನದ ಒಳಗೆ ಹೋಗಿ ನಾವು ದಾಳಿಯನ್ನು ಮಾಡಿರಲಿಲ್ಲ. ಇವತ್ತು ಭಾರತದ ರಕ್ಷಣಾ ಸಚಿವಾಲಯ ತಾನು ಪ್ರಕಟಿಸಿರುವಂತಹ ಪತ್ರಿಕಾ ಹೇಳಿಕೆಯಲ್ಲಿ, ಮಾಧ್ಯಮ ಹೇಳಿಕೆಯಲ್ಲಿ ಹೇಳಿದೆ, ನಾವು ಪಾಕಿಸ್ತಾನದಲ್ಲಿರುವಂತಹ ಉಗ್ರಗಾಮಿ ನೆಲೆಗಳ ಮೇಲೆ, ಭಯೋತ್ಪಾದಕರ ನೆಲೆಗಳ ಮೇಲೆ ನಾವು ದಾಳಿಯನ್ನು ಮಾಡಿದ್ದೀವಿ. ಪಾಕಿಸ್ತಾನದ ಮಿಲಿಟರಿ ಬೇಸನ್ನು, ಸೇನಾ ನೆಲೆಗಳನ್ನು ನಾವು ಟಾರ್ಗೆಟ್ ಮಾಡಿಲ್ಲ ಅಂತೇಳಿ ಭಾರತ ಸ್ಪಷ್ಟನೆಯನ್ನು ಕೊಟ್ಟಿದೆ. ಸೊ ಕ್ಲಿಯರ್ ಕಟ್ ಮೆಸೇಜ್. ಭಾರತದ ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಈ ದಾಳಿ, ಸರ್ಜಿಕಲ್ ದಾಳಿ ಆಗ್ತಾ ಇದ್ದ ಹಾಗೆ, ಅದರ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಪಾಕಿಸ್ತಾನದ ಸೇನಾಪಡೆ, ಪಾಕಿಸ್ತಾನ್ ರೇಂಜರ್ಸ್ ಏನಿದೆ ಅದು LOC ಗಡಿ ನಿಯಂತ್ರಣ ರೇಖೆಯಲ್ಲಿ ನಿರಂತರವಾಗಿ ಗುಂಡಿನ ದಾಳಿಯನ್ನು ನಡೆಸಿದೆ. ಆ ಗುಂಡಿನ ದಾಳಿಯಲ್ಲಿ 3 ಭಾರತದ ನಾಗರಿಕರು ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ, ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸರ್ಜಿಕಲ್ ದಾಳಿಯ ಬೆನ್ನಲ್ಲೇ ಇದು ನಿರಂತರವಾಗಿ ನಡೆದಿರುವಂತಹ ದಾಳಿ. ಪಹಲ್ಗಾಮ್ ದಾಳಿಯ ಬಳಿಕ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನದ ಸೇನಾಪಡೆ ನಿರಂತರವಾಗಿ ಅಪ್ರಚೋದಿತ, ಅದು ಕೂಡ ರಾತ್ರಿಯ ಹೊತ್ತು ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸ್ತಾ ಇತ್ತು. ಇದುವರೆಗೆ ಯಾವುದೇ ಕ್ಯಾಶುಯಾಲಿಟೀಸ್ ಅಂದ್ರೆ ಪ್ರಾಣಹಾನಿ ಆಗಿರಲಿಲ್ಲ. ಆದರೆ ಇವತ್ತು ನಡೆದಂತಹ ಈ ಅಪ್ರಚೋದಿತ ಗುಂಡಿನ ದಾಳಿಯಲ್ಲಿ ಪ್ರಾಣ ಹಾನಿಯಾಗಿದೆ. 3 ಭಾರತೀಯರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದಕ್ಕೂ ಕೂಡ ಪ್ರತೀಕಾರವನ್ನು ತೀರಿಸಿಕೊಳ್ಳಲಾಗುತ್ತೆ. ಬರ್ತಾ ಇರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ಮಧ್ಯರಾತ್ರಿ ನಡೆದಿರುವಂತಹ ಈ ಸರ್ಜಿಕಲ್ ಸ್ಟ್ರೈಕ್ ಏನಿದೆ ಇದು ಪಾರ್ಟ್ 1 ಅಷ್ಟೇ. ಇದು ಮೊದಲನೆಯ ಹಂತ. ಇನ್ನೂ ಬಾಕಿ ಇದೆ, ಇನ್ನೊಂದು ಹಂತ ಬಾಕಿ ಇದೆ ಅಂತೇಳಿ ರಕ್ಷಣಾ ಸಚಿವಾಲಯದ ಮೂಲಗಳು ಹೇಳ್ತಾ ಇರುವಂಥದ್ದು. ಇನ್ನೂ ಒಂದು ಹಂತ ಬಾಕಿ ಇದೆ.
ಎರಡನೆಯ ಹಂತ ಬಾಕಿ ಇದೆ. ಈಗ ಏನು ದಾಳಿ ಆಗಿದೆ ಅದು ಕೇವಲ ಪಾರ್ಟ್ ನಂಬರ್ 1. ಇದು ದೃಶ್ಯ ನಂಬರ್ 1. ಈಗ ಏನಾಗಿದೆ ಇದು ದಾಳಿ ನಂಬರ್ 1. ದಾಳಿ ನಂಬರ್ 2 ಬಾಕಿ ಇದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭದ್ರತೆಯ ಮೇಲಿನ ಸಂಪುಟ ಸಮಿತಿ ತುರ್ತು ಸಭೆಯನ್ನು ನಡೆಸ್ತಾ ಇದೆ. ಇತ್ತ ಪಾಕಿಸ್ತಾನದಲ್ಲೂ ಕೂಡ ಆತಂಕ ಆತಂಕ ಆತಂಕ. ಅವರು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪಾಕಿಸ್ತಾನದ ಒಳಗೆ ಹೋಗಿ ನುಗ್ಗಿ ಹೊಡಿತೀವಿ ನಾವು ಎನ್ನುವಂಥದ್ದನ್ನ ಪಾಕಿಸ್ತಾನದವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವರ ಆಲೋಚನೆ ಇದ್ದಿದ್ದು ಮೋಸ್ಟ್ಲಿ POKಯ ಮೇಲೆ ಅಟ್ಯಾಕ್ ಆದ್ರೂ ಆಗಬಹುದು ಅಂತಿತ್ತು ಅವರಿಗೆ, ಇಲ್ಲ ಅಂತಲ್ಲ. ಆದರೆ ಪಾಕಿಸ್ತಾನದ ಒಳಗಡೆಯೇ ಹೋಗಿ, ಅದು ಕೂಡ ಅವರೇ ಸಾಕ್ತಾ ಇರುವಂತಹ 2 ನಾಯಿಗಳು, ಹಫೀಜ್ ಸಯೀದ್ ಮತ್ತು ಮಸೂದ್ ಅಜಾರ್, ಇವರ ನೆಲೆಯನ್ನೇ ಟಾರ್ಗೆಟ್ ಮಾಡಿ ಭಾರತದ ಯುದ್ಧ ವಿಮಾನಗಳು ಅಟ್ಯಾಕ್ ಅನ್ನ ಮಾಡ್ತವೆ ಅಂತೇಳಿ ಪಾಕಿಸ್ತಾನ ಅಂದುಕೊಂಡಿರಲಿಲ್ಲ. ಪ್ರಿಸಿಷನ್ ಅಟ್ಯಾಕ್ ಇದು. ಅಂದ್ರೆ ನಿರ್ದಿಷ್ಟವಾಗಿ ಇಂತಹ ಸ್ಥಳದ ಇಂಥದ್ದೇ ಕಟ್ಟಡ ಅಥವಾ ಇಂತಹ ನಿರ್ದಿಷ್ಟ ಮಾರ್ಕಿಗೆ ಹೋಗಿ ದಾಳಿ ಮಾಡಬೇಕು ಅಂತೇಳಿ ಟಾರ್ಗೆಟ್ ಮಾಡಿ ಅಲ್ಲಿ ದಾಳಿ ಮಾಡುವಂಥದ್ದು. ಕ್ಯಾಶುವಲ್ ಫೈರಿಂಗ್ ಅಲ್ಲ ಇದು, ಕ್ಯಾಶುವಲ್ ಕ್ಷಿಪಣಿ ದಾಳಿ ಅಲ್ಲ. ಇಂಥದ್ದೇ ಸ್ಥಳ, ಇಂಥದ್ದೇ ಬಿಲ್ಡಿಂಗು, ಇಂಥದ್ದೇ ಬಿಲ್ಡಿಂಗ್ ಅನ್ನ ನಾವು ಟಾರ್ಗೆಟ್ ಮಾಡಬೇಕು ಅಂತೇಳಿ ಮಾಡಿ ಪಾಯಿಂಟ್ ಔಟ್ ಮಾಡಿ ಅಲ್ಲೇ ಅಟ್ಯಾಕ್ ಮಾಡುವಂಥದ್ದು. ಪಾಕಿಸ್ತಾನದವರು ಕೂಡ ಒಪ್ಪಿಕೊಂಡಿದ್ದಾರೆ. ಒಪ್ಕೊಳ್ಬೇಕು. ಪಾಕಿಸ್ತಾನದವರು ಕೂಡ ಒಪ್ಕೊಂಡಿದ್ದಾರೆ. ಭಾರತ ದಾಳಿ ಮಾಡಿದೆ, ಭಾರತದ ಸೇನೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ. ನಾವು ಕೂಡ ಹೌದು ದಾಳಿ ಮಾಡಿದೀವಿ, ಬಟ್ ನಾಟ್ ಆನ್ ಮಿಲಿಟರಿ ಬೇಸ್. ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ಅಲ್ಲ, ಬದಲಿಗೆ ಉಗ್ರ ತಾಣಗಳ ಮೇಲೆ, ಭಯೋತ್ಪಾದಕರ ನೆಲೆಯ ಮೇಲೆ ನಾವು ದಾಳಿಯನ್ನು ಮಾಡಿರುವಂಥದ್ದು. ನಾಟ್ ಆನ್ ಮಿಲಿಟರಿ ಬೇಸ್. ಭಾರತ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿರುವಂಥದ್ದು ಅದನ್ನು, ಮಿಲಿಟರಿ ಬೇಸ್ ಮೇಲೆ ದಾಳಿ ಮಾಡಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಪಾಕಿಸ್ತಾನದ ಅವರ ಸ್ವಾತಂತ್ರ್ಯ ಏನಿದೆ ಅದಕ್ಕೆ, ಬಟ್ ಉಗ್ರರ ಮೇಲೆ ದಾಳಿ ಮಾಡಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ ಅವರು ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ. ಪಾಕಿಸ್ತಾನದ ದಿನಪತ್ರಿಕೆ ಡಾನ್ ವರದಿ ಮಾಡಿರುವಂತಹ ಪ್ರಕಾರ, ಅಲ್ಲಿನ ಮಾಧ್ಯಮಗಳು ಹೇಳ್ಕೊಂಡಿರುವ ಪ್ರಕಾರ, ಜೊತೆಗೆ ಪಾಕಿಸ್ತಾನದ ಅಧಿಕೃತ ಸರ್ಕಾರಿ ಚಾನೆಲ್ PTV ಹೇಳ್ಕೊಂಡಿರುವಂತಹ ಪ್ರಕಾರ, ಭಾರತದ 3 ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೀವಿ ಅಂತ ಹೇಳಿದ್ದಾರೆ. 3 ಯುದ್ಧ ವಿಮಾನಗಳನ್ನು ನಾವು ಹೊಡೆದುರುಳಿಸಿದೀವಿ ಅಂತೇಳಿ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ. ಜೊತೆಗೆ ಜೀವಹಾನಿಯ ಬಗ್ಗೆ ಏನು ಈಗ ಪಾಕಿಸ್ತಾನದವರು ಮಾತಾಡ್ತಾ ಇದ್ದಾರೆ, ಮೇ ಬಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಅನುಕಂಪವನ್ನು ಗಳಿಸಿಕೊಳ್ಳಿಕ್ಕಿರ್ಬೋದು. ಬಟ್ ಸದ್ಯದ ಸನ್ನಿವೇಶದಲ್ಲಿ ಇವರ ಬೆಂಬಲಕ್ಕೆ ನಿಲ್ಲಲಿಕ್ಕೆ ಯಾರೂ ಕೂಡ ಇಲ್ಲ, ಇನ್ಕ್ಲೂಡ್ ಕತಾರ್ ಈ ಸಂಘರ್ಷ ತೀವ್ರಗೊಂಡಂತಹ ಸಂದರ್ಭದಲ್ಲಿ ಆತಂಕವನ್ನು ವ್ಯಕ್ತಪಡಿಸಿತ್ತು. ಸಂಧಾನದ ಆಫರ್ ಅನ್ನು ಕೂಡ ಕೊಟ್ಟಿತ್ತು, ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಇಬ್ರು ಅಂತೇಳಿ. ಬಟ್ ಕತಾರ್ ಕೂಡ ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಅಮೆರಿಕ ಕೂಡ ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ದಾಳಿಯ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಭಯೋತ್ಪಾದಕ ಕೃತ್ಯ ಏನಿದೆ ಅದು ಶೇಮ್ ಅದು. ಆದಷ್ಟು ಬೇಗ ಇದು ದೀರ್ಘಕಾಲದಿಂದ ಭಾರತ ಈ ಭಯೋತ್ಪಾದಕ ದಾಳಿಯನ್ನ ಎದುರಿಸ್ತಾ ಇದೆ. ಎಲ್ಲವೂ ಕೂಡ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಅಂತೇಳಿ ಅಂದುಕೊಂಡಿದ್ದೀನಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಬಿಗ್ ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ್. ಯಾರ ಅಮಾಯಕ ಭಾರತೀಯ ಮಹಿಳೆಯರ ಕುಂಕುಮವನ್ನ ಅಲಿಸಲಾಯಿತೋ ಅಂತಹ ಪಾಪಿಗಳಿಗೆ ನಾವು ಆಪರೇಷನ್ ಸಿಂಧೂರ್ನೆ ಹೆಸರಲ್ಲಿ ಸರ್ಜಿಕಲ್ ದಾಳಿಯ ಮುಖಾಂತರ ಉತ್ತರವನ್ನ ಕೊಟ್ಟಿದ್ದೀವಿ. ಇದು ಸ್ಯಾಂಪಲ್ ಅಷ್ಟೇ, ಪಾರ್ಟ್ 2 ಇನ್ನು ಬಾಕಿ ಇದೆ. ಆಪರೇಷನ್ ಸಿಂಧೂರ್, ಶಿವಮೊಗ್ಗದ ಮಂಜುನಾಥ್, ಭರತ್ ಭೂಷಣ್, ಗುಜರಾತ್ನ ಉದ್ಯಮಿ, ಹರಿಯಾಣದ ಯೋಧ,
ಉತ್ತರ ಪ್ರದೇಶದಲ್ಲಿ ಒಬ್ಬ ಉದ್ಯಮಿ 26 ಕುಟುಂಬಗಳ ಸಿಂಧೂರವನ್ನು ಅಲಿಸಿ ಹಾಕಿದ್ದಾರೆ ಈ ಭಯೋತ್ಪಾದಕರು. ಸೊ ಹಾಗಾಗಿಯೇ ಈ ಆಪರೇಷನ್ಗೆ ಭಾರತೀಯ ಸೇನೆ ಇಟ್ಟಿರುವ ಹೆಸರೇ ಆಪರೇಷನ್ ಸಿಂಧೂರ್.